ಯಾರಿಗ ಆಸೆ ಇರೋದಿಲ್ಲ ಒಂದು ಕಾರ್ ಕೊಂಡ್ಕೊಳ್ಬೇಕು ಅಂತ, ಆದರೆ ಪೂರ್ತಿ ದುಡ್ಡು ಕೊಟ್ಟಂತೂ ಕೊಂಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಲೋನ್ ಇದೆ. ಸರಿ ಆಯ್ತಪ್ಪ, ಕಷ್ಟಪಟ್ಟು ಡ್ರೀಮ್ ಕಾರ್ನ ತಗೋತೀವಿ. ಆದರೆ ಆಮೇಲೆ ಏನಾಯ್ತು ಅನ್ನೋದಿದೆಯಲ್ಲ, ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾರ್ ತೆಗೆದುಕೊಳ್ಳಬೇಕು ಅನ್ಕೊಳ್ಳೋ ಎಲ್ಲರೂ ಕೂಡ ನೋಡಲೇಬೇಕಾದ ಸ್ಟೋರಿ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ. ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಂತ ಆ ಗಾದೆ ಮಾತು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಬರ್ತಾ ಇದೆ ಈ ಮುಂಜಾನೆ ಬ್ರೇಕಿಂಗ್ ಬುಲೆಟಿನ್ಲಿ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ನಾವು ತೋರಿಸುವಂತ ಈ ಸ್ಟೋರಿಗೂ ನೇರವಾದ ಲಿಂಕ್, ಗಾದೆ ಮಾತು ಮತ್ತು ಈ ಸ್ಟೋರಿ, ಆ ಲಿಂಕ್ ಏನು ಅಂತ ತೋರಿಸ್ತೀವಿ. ಬ್ರೇಕಿಂಗ್ ನ್ಯೂಸ್. ಬಹಳ ದುಡ್ಡಿರೋರು ಬಿಡಿ, ಒಂಚೂರು ಹಿಂದೆ ಮುಂದೆ ಆದ್ರೆ ಸುಧಾರಿಸ್ಕೊತಾರೆ, ಆಮೇಲೆ ಏನೋ ಹೋರಾಟ ಮಾಡ್ಕೊತಾರೆ. ಅವ್ರಿಗೆ ಹಣ ಬಲ, ಜನಬಲ, ತೋಳ್ಬಲ ಇರುತ್ತೆ. ಆದ್ರೆ ಮಧ್ಯಮ ವರ್ಗದವರು ಹೆಂಗೋ ಕಷ್ಟಪಟ್ಟು ಒಂದು ಡ್ರೀಮ್ ಕಾರ್ ಇರುತ್ತೆ, ಹಿಂಗೆ ತಗೋಬೇಕು ಅಂತ, ಆ ಥರದ್ದೇನಾದ್ರೂ ನಡೆದು ಹೋದರೆ ಆಗುವಂತ ತೊಂದರೆ ಇದೆಯಲ್ಲ. ಗಾದೆ ಮಾತಿಗೂ ಮತ್ತು ನಾವು ತೋರಿಸುವಂತ ಸ್ಟೋರಿಗೂ ಲಿಂಕ್ ಇರೋ ಸ್ಟೋರಿ ಇದು. ಹೊಸ ಕಾರ್ ಖರೀದಿಗೆ ಮುಂಚೆ ನೀವೆಲ್ಲರೂ ನೋಡ್ಲೇಬೇಕಾದಂತಹ ಸುದ್ದಿ ಇದು. ನೀವೇನಾದ್ರೂ ಸ್ವಲ್ಪ ಯಾಮಾರಿದ್ರು ಮಕ್ಮಲ್ ಟೋಪಿ ಗ್ಯಾರಂಟಿ, ನಿಮ್ಗೆ ಆ ತರಹ ಆಶ್ವಾಸನೆ ಕೊಡ್ತಾರೆ. ಏನು ಪ್ರಾಬ್ಲಮೇ ಇಲ್ಲ ನಿಮ್ಗೆ ಅನ್ನುವ ರೀತಿಯಲ್ಲಿ ಆಶ್ವಾಸನೆ ಕೊಡ್ತಾರೆ. ಅದೇ ರೀತಿ ಅಫಿಷಿಯಲ್ ಆಗಿ ಕಾರ್ನ ಡೆಲಿವರಿ ಕೂಡ ಮಾಡ್ತಾರೆ. ಕಾರ್ ಕೊಡಲ್ಲ ಅಂತಲ್ಲ, ಕೊಡ್ತಾರೆ. ಅಲ್ಲೇ ಇರೋದು ಟ್ವಿಸ್ಟ್. ವಿಸ್ತಾರ ನ್ಯೂಸ್ನಲ್ಲಿ ಹೊಸ ಕಾರ್ ಹೆಸರಲ್ಲಿ ನಡೆದಂಥ ಒಂದು ಗೋಲ್ ಮಾಲ್ ಕಹಾನಿಯನ್ನ ಇವತ್ತು ನಾನು ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ. ಹಾಗಾದ್ರೆ ಆ ಗೋಲ್ ಮಾಲ್ ಕಹಾನಿಯ ಇಂಟ್ರೆಸ್ಟಿಂಗ್ ನ್ಯೂಸ್ ಎಲ್ಲಿಂದ ಶುರುವಾಗುತ್ತೆ ತೋರಿಸ್ತೀನಿ ನೋಡಿ. ಈಗ ಬರ್ತಾ ಇದೆ ಆ ಕಾರು, ಬೊಲೆರೋ ಕಾರು ಖರೀದಿ ಮಾಡೋದಕ್ಕೆ ಶೋರೂಮ್ಗೆ ಹೋಗಿದ್ರು ಆ ವ್ಯಕ್ತಿಗಾದಂಥ ಮೋಸ ತೋರಿಸ್ತೀನಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಬೊಲೆರೋ ವಾಹನ ಬೇಕು ಅಂತ ಕೇಳ್ಕೊಂಡು ಆ ವ್ಯಕ್ತಿ ಶೋರೂಮ್ ಹೋದ್ರು. ಆಗ ನಡೆದಿದ್ದೇನೋ, ಬೊಲೆರೋ ವಾಹನ ಈಗಾಗಲೇ ಹಳೆ ಮಾಡಲಾಗೋಗಿದೆ ಅಂತ ಸಿಬ್ಬಂದಿಗಳು ಹೇಳ್ತಾರೆ. ಬೊಲೆರೋ ಸೀರೀಸ್ ನಲ್ಲೇ ಸ್ಟಿಂಗರ್ ಅನ್ನುವ ಹೊಸ ವಾಹನ ಬಂದಿದೆ ಅಂತ ಬಲೆ ಬೀಸ್ತಾರೆ. ಇದು ಶೋರೂಮ್ನವರೇ ಮಾಡಿರೋದು, ಯಾರೋ ಎಲ್ಲೋ ಬೇರೆ ಬ್ಲಾಕ್ ಮಾರ್ಕೆಟ್ ಅಲ್ಲೆಲ್ಲ ಮಾಡಿರೋದಲ್ಲ. ಶೋರೂಮ್ಗೆ ಹೋಗ್ತಾರೆ, ಬೊಲೆರೋ ವಾಹನ ಬೇಕು ಅಂತ. ಸರ್, ಬೊಲೆರೋ ವಾಹನ ಹಳೆ ಮಾಡ್ಲಿ ಸರ್, ಯಾರು ತಗೋತಾರೆ? ಈಗ ಸ್ಟಿಂಗರ್ ಅಂತ ಒಂದು ಬಂದಿದೆ ಸರ್, ನೀವು ಆ ಹೊಸ ಮಾಡೆಲ್ ತಗೋಬೇಕು ಅಂತ ಬಲೆ ಬೀಸ್ತಾರೆ. ಹೊಸ ಸೀರೀಸ್ಗೆ RTO ಅನುಮತಿ ಇದೆ, ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಾರೆ. ಸ್ಟಿಂಗರ್ ವೆಹಿಕಲ್ ರಫ್ ಯೂಸ್ ಮಾಡೋದಕ್ಕೂ ಕೂಡ ಸಹಕಾರಿಯಾಗುತ್ತೆ. ಆಫ್ ರೋಡ್ ಕೂಡ ಹೋಗ್ಬೋದು ಸರ್, ಏನು ಪ್ರಾಬ್ಲಮ್ ಇಲ್ಲ. ಸ್ಟಿಂಗರಿಗೆಲ್ಲ ಒಳ್ಳೆ ರಿವ್ಯೂ ಬರ್ತಾ ಇದೆ. ವೆಬ್ಸೈಟ್ನಲ್ಲೂ ಕೂಡ ಅಧಿಕೃತ ಮಾಹಿತಿ ಇದೆ. ಗ್ರಾಹಕರಿಗೆ ನಂಬಿಕೆ ಬರೋ ಹಾಗೆ ಮಾತಾಡ್ತಾರೆ. ಕಾನೂನಾತ್ಮಕವಾಗಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಸಿಬ್ಬಂದಿಗಳು ಮಾಹಿತಿ ಕೊಡ್ತಾರೆ. ನಾವು ತೋರಿಸ್ತಿರುವಂತಹ ಆ ಸ್ಟಿಂಗರ್ ವೆಹಿಕಲ್ ಬೊಲೆರೋ ಸ್ಟಿಂಗರ್ ವೆಹಿಕಲ್ ಇದೇ ಸ್ಟಿಂಗರ್ ವೆಹಿಕಲ್. ಹಂಗಿದ್ರೆ ಏನ್ ಪ್ರಾಬ್ಲಮ್ ಹರೀಶ್ ನಾಗರಾಜು ಅವರೇ ಅಂತ ನೀವು ಕೇಳ್ತಿರ್ಬೋದು. ಟಿವಿಯ ಆ ಬದಿಯಲ್ಲಿ ಕುಳಿತು ಕೆಲವೇ ಕ್ಷಣದಲ್ಲಿ ತೋರಿಸ್ತೀನಿ ಏನಾಯ್ತು ಅಂತ. ಈ ವಾಹನ ನೋಡ್ತಿದ್ರೆ ನಮ್ಗೇನು ಏನ್ ಪ್ರಾಬ್ಲಮ್ ಇದೆ, ಎಲ್ಲ ಕರೆಕ್ಟ್ ಆಗಿದೆಯಲ್ಲ, ಒಂದು ಸ್ಟಿಂಗರ್ ಬೊಲೆರೋ ವಾಹನ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಪ್ರಾಬ್ಲಮ್ ಅಲ್ಲೇ ಇರೋದು. ಕಾನೂನಾತ್ಮಕವಾಗಿ ಯಾವುದೇ ಸಮಸ್ಯೆ ಇಲ್ಲ ಅಂದಮೇಲೆ ಏನು ಪ್ರಾಬ್ಲಮ್ ಆಗಬಾರ್ದಾಗಿತ್ತು, ಆದರೆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಯಾವ ಮಟ್ಟಕ್ಕೆ ಬನ್ನಿ ತೋರಿಸ್ತೀನಿ. ಮಗದೊಂದು ಇಂಟ್ರೆಸ್ಟಿಂಗ್ ಸುದ್ದಿ. ಗ್ರಾಹಕನಿಗೆ ತರಹಾವರಿ ಸುಳ್ಳು ಹೇಳಿ ಗಾಳ ಹಾಕ್ತಾರೆ ಶೋರೂಮ್ ಸಿಬ್ಬಂದಿಗಳು. ಬ್ರೇಕಿಂಗ್ ನ್ಯೂಸ್ ನಂಬರ್ 3. ಗ್ರಾಹಕರಿಗೆ ಸುಳ್ಳು ಹೇಳಿದ್ರಂತೆ, ಗಾಳ ಹಾಕಿದ್ದಾರಂತೆ ಶೋರೂಮ್ ಸಿಬ್ಬಂದಿಗಳು. ಬೆಂಗಳೂರು ಮೈಸೂರು ರಸ್ತೆಯಲ್ಲಿರುವಂತಹ ಅನಂತ್ ಕಾರ್ಸ್ ಶೋರೂಮ್ ಹೊಸ ವಾಹನ ಬಂದಿದೆ ಅಂತ ಹೇಳಿ ಗ್ರಾಹಕನಿಗೆ ಗಾಳ ಹಾಕಿದ್ರು ಸಿಬ್ಬಂದಿಗಳು. ಬರೋಬ್ಬರಿ 20 ಲಕ್ಷ ರೂಪಾಯಿ ಕಾರನ್ನ ಖರೀದಿ ಮಾಡಿದ ಗ್ರಾಹಕ ಸಿಬ್ಬಂದಿಗಳ ಮಾತನ್ನ ಕೇಳಿ ವಾಹನವನ್ನ ಖರೀದಿ ಮಾಡಿದ್ರು. ಆ ಮಾಲೀಕನಿಗೆ ವಾಹನವನ್ನ ಖರೀದಿ ಮಾಡಿದ ನಂತರ ಅಂದ್ರೆ RTO ಆಗ ಬಂತು ಶಾಕಿಂಗ್ ನ್ಯೂಸ್. ಕೆಲವೇ ಕ್ಷಣದಲ್ಲಿ ಆ ಶಾಕಿಂಗ್ ನ್ಯೂಸ್ ಕೂಡ ತೋರಿಸ್ತೀವಿ. ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸರ್ ಏನು ಹೇಳಿದ್ರು, ವಾಹನವನ್ನು ಖರೀದಿ ಮಾಡಿದ್ರು. ಅನಂತ್ ಕಾರ್ಸ್ ಬೆಂಗಳೂರು ಮೈಸೂರು ರಸ್ತೆಯಲ್ಲಿರುವಂತಹ ಕಾರ್ ಶೋರೂಮ್ ಅದು.
ಆ ಕಾರು ಶೋರೂಮ್ನಲ್ಲಿ ಆ ಸಿಬ್ಬಂದಿಗಳು 20 ಲಕ್ಷ ರೂಪಾಯಿಗೆ ಆ ಮಾಲೀಕ ಹಣ ಕಟ್ತಾನೆ. ಆಗ ಸ್ಟಿಂಗರ್ ಅನ್ನೋ ವಾಹನ ಬೊಲೆರೋ ತಗೊಳಕ್ ಬಂದವರಿಗೆ ಆ ಸೀರೀಸ್ನಲ್ಲಿ ಈ ವಾಹನ ತಗೊಳ್ಳಿ ಸರ್ ಅಂತಾರೆ. ಆ ವಾಹನವನ್ನು ಆತ ತಗೋತಾರೆ. ತಗೊಂಡ್ಮೇಲೆ RTOದವರು ನೆಕ್ಸ್ಟ್ ಶಾಕಿಂಗ್ ನ್ಯೂಸ್ ಕೊಡ್ತಾರೆ. ಇಷ್ಟೆಲ್ಲ ಕಾಸು ಕೊಟ್ಟ ಮೇಲೆ RTOದಿಂದ ಕ್ಲಿಯರ್ ಆಗಬೇಕಿತ್ತಲ್ವಾ? ಹಾಗಾದರೆ RTO ಶಾಕಿಂಗ್ ನ್ಯೂಸ್ ಏನು? ಮುಂದುವರಿತಾ ಇದೆ ನಮ್ಮ ಬ್ರೇಕಿಂಗ್ ನ್ಯೂಸ್. ನೆಕ್ಸ್ಟ್ ಟೈಮ್ ಕಾರ್ ತಗೋಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕು. ಸ್ಟಿಂಗರ್ ಅನ್ನುವ ವಾಹನಕ್ಕೆ ಅಸಲಿಗೆ RTO ಅನುಮತಿ ಇಲ್ವೇ ಇಲ್ಲ ಅಂತಿದ್ರೆ ನೋಡಿ ಸ್ಟೋರಿನ. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ನಂಬರ್ 4. ಸ್ಟಿಂಗರ್ ಅನ್ನೋ ವಾಹನಕ್ಕೆ ಅಸಲಿಗೆ RTO ಅನುಮತಿ ಇರಲಿಲ್ಲ. ಕಸ್ಟಮೈಸೇಷನ್ ಹೆಸರಿನಲ್ಲಿ ಅನಂತ್ ಕಾರ್ಸ್ನಿಂದ ವಾಹನ ಮಾರ್ಪಾಡಾಯಿತು. ವಾಹನ ಮಾರ್ಪಾಡು ಮಾಡೋದಕ್ಕೆ RTO ಅನುಮತಿ ಕಡ್ಡಾಯವಾಗಿರಬೇಕು. ಅನುಮತಿ ಪಡೆಯದೆ ವಾಹನ ಮಾರ್ಪಾಡು ಮಾಡ್ತಿದ್ದಂತೆ ಅನಂತ್ ಕಾರ್ಸ್ ಮಾರ್ಪಾಡಾಗಿದ್ದರೂ ವಾಹನಕ್ಕೆ ಅನುಮತಿ ಇದೆ ಅಂತ ನಂಬಿದ್ದ ಗ್ರಾಹಕ ವಾಹನ ಖರೀದಿಸಿ ರಸ್ತೆಗಿಳಿಸಿದಾಗ ಪೊಲೀಸರು ದಂಡ ಹಾಕಬೇಕು ಅಂತ ಬಂದ್ರು ಫೈನ್ ಹಾಕೋಕೆ. ಇದಾದ ನಂತರವಷ್ಟೇ ಗ್ರಾಹಕರಿಗೆ ಗೊತ್ತಾಗಿದ್ದು ಕಾರ್ನ ಅಸಲಿಯತ್ತೇನು ಅಂತ. ಅಲ್ಲಿಂದ ಆರಂಭವಾದಂತಹ ಸಮಸ್ಯೆ. ಪದೇ ಕಾರ್ ಮಾಲೀಕ ಬೆನ್ನತ್ತದ. ಬಿಕಾಸ್ ಅವನಿಗೆ ಪರ್ಮಿಷನ್ನೇ ಇಲ್ಲ. ರೋಡ್ಗಿಳಿಸಿದ್ರೆ ಫೈನ್ ಹಾಕ್ತಾರೆ RTO ಅಧಿಕಾರಿಗಳು. ಪರ್ಮಿಷನ್ ಇಲ್ಲದೆ ಇರುವಂಥ ಈ ವಾಹನವನ್ನು ಒಂದು ಕಾರ್ ಶೋರೂಮ್ನವರು ಹೇಗೆ ಕಸ್ಟಮೈಸೇಷನ್, ಗ್ರಾಹಕನಿಗೆ ಈ ಥರದೆಲ್ಲ ಕಸ್ಟಮೈಸೇಷನ್ ಮಾಡಿಕೊಡ್ತಾರೆ? RTO ಅನುಮತಿ ಇಲ್ಲದೆ ಹೇಗೆ ರಸ್ತೆಗಿಳಿಯುತ್ತೆ ಒಂದು ವಾಹನ? ಕಸ್ಟಮೈಸೇಷನ್ ಏನಾದರೂ ಮಾರ್ಪಾಡಾಗಬೇಕು ಅಂದರೆ RTO ಇಂದ ಪರ್ಮಿಷನ್ ಆಗಬೇಕು. ಆ ಥರದ ಪರ್ಮಿಷನ್ನ ಶೋರೂಮ್ನವ್ರು ಮಾಡಿಸ್ಕೊಡ್ಬೇಕು. ಆದರೆ ಮಾಡಿಸ್ಕೊಟ್ಬಿಡೋಕ್ಕೆ RTOಗೆ ಹೋಗ್ತಾರೆ. ಇವ್ರು ಕಾರ್ ಶೋರೂಮ್ ರಸ್ತೆಗಿಳಿಸ್ತಾರೆ. ಬಿತ್ತು ಫೈನು ಮುಲಾಜಿಲ್ದೆ. ಆಗ ಗೊತ್ತಾಗಿದ್ದು ಕಾರ್ ಮಾಲೀಕನಿಗೆ ನಾನು ಮೋಸ ಹೋದೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.